ಇವ್ರ ಹತ್ರ ಸಿಗೋ ಎಲ್ಲ ಐಟಮ್ಸ್ ಸಹ ನಿಮಗೆ ಸೌದೆ ಒಲೆಯಲ್ಲೇ ಕುಕ್ ಮಾಡೋದು. ಪ್ಲೇನಾಗಿ ಕುಷ್ಕ ಈ ಲೆವೆಲ್ ಆಗಿದೆ, ಪೀಸ್ ಒಟ್ಟಿಗೆ ಹೆಂಗಿರಬೇಕು. ಹೆಲ್ಲೋ ಅಂತ ಮಾಡಿ ಶಾರುಖ್ ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಸಾಗದಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತು ನಾವು ಬಂದಿರೋ ಸ್ಪಾಟ್ ಬಂದು ನಾಟಿ ಭೋಜನ ಅಂತ. ಇವ್ರ ಹತ್ರ ಸಿಗೋ ಎಲ್ಲ ಐಟಮ್ಸ್ ಸಹ ನಿಮಗೆ ಸೌದೆ ಒಲೆಯಲ್ಲೇ ಕುಕ್ ಮಾಡೋದು. ಸೊ ಆ ಒಂದು ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗಕ್ಕೆ ನಾನು ಇವತ್ತು ಬಂದಿದ್ದೀನಿ. ಅಟ್ ದಿ ಸೇಮ್ ಟೈಮ್ ಇವ್ರ ಹತ್ರ ಸಿಗೋ ಪ್ರೈಸಿಂಗ್ಸ್, ಸೊ ಆಫ್ಟರ್ ಗ್ಯಾಸ್ ಚೇಂಜ್ ಆದ್ರೂ ಸಹ ಇವ್ರ ಹತ್ರ ಸಿಗೋ ಪ್ರೈಸಿಂಗ್ ಮಾತ್ರ ಚೇಂಜ್ ಆಗಿಲ್ಲ. ಸೊ ಅದೇ ಪ್ರೈಸ್ ಅಲ್ಲೇ 120 ರೂಪಾಯಿ ಚಿಕನ್ ಬಿರಿಯಾನಿ, 200 ರೂಪಾಯಿ ಮಟನ್ ಬಿರಿಯಾನಿ, ಎಲ್ಲ ಸ್ಟಾರ್ಟರ್ಸ್ ನಿಮಗೆ 150, 100 ಆ ಒಂದು ರೇಂಜ್ ಅಲ್ಲೇ ಸಿಗುತ್ತೆ. ಸೊ ಒಳಗೆ ಏನೇನೈತೆ ಅಂತ ನೋಡೋಣ. ಬಟ್ ಇವತ್ತು ಬಂದು ಬಿರಿಯಾನಿ ಇಸ್ ಮ್ಯಾಂಡೇಟರಿ. ಒಟ್ಟಿಗೆ ಸೈಡ್ಸ್ ಏನೇನು ತಗೊಂತೀನಿ ಅಂತ ನನಗೆ ಐಡಿಯಾ ಇಲ್ಲ. ಒಳಗೆ ಹೋಗಿ ಏನಿದೆ ಅಂತ ಕೇಳಿ ಸಪರೇಟ್ ಆಗಿ ಸೈಡ್ಸ್ ಸ್ಪೆಷಲಿ ಇದ್ರೆ ಅದನ್ನ ಟ್ರೈ ಮಾಡೋಣ ಅಂತೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ನಿಮಗೆ ಹುಳಿಮಾವು ಲೇಕ್ ಟುವರ್ಡ್ಸ್ ಈ ಜಂಕ್ಷನ್ ಇದೆಯಲ್ಲ, ಮೆಟ್ರೋ ಜಂಕ್ಷನ್, ಎಕ್ಸಾಕ್ಟ್ಲಿ ಅಲ್ಲೇ ಲೊಕೇಟ್ ಆಗಿರುತ್ತೆ. ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಸಕ್ಕತ್ತಾಗಿ ಹೊಟ್ಟೆ ಹಸ್ತಿದೆ. ಸೊ ಹೋಗಿ ಬಾರಿಸಬೇಕು. ಆಲ್ಮೋಸ್ಟ್ ನಮ್ಮ ದಮ್ ಪ್ರಾಸೆಸ್ಗೆ ಬಂದಿದ್ದು ಲೈಟಾಗಿ ಬಿರಿಯಾನಿ ಕುಕ್ ಮಾಡ್ತಿದ್ರಲ್ಲ ಆ ಪ್ರಾಸೆಸಲ್ಲಿ ಚೆನ್ನಾಗಿ ಬಾರಿಸೋಣ. ಸೊ ಓಕೆನಾ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಕುಕಿಂಗ್ ಶೋಸ್ ಎಲ್ಲ ನೋಡ್ಕೊ ಬನ್ನಿ. ಅಲ್ಲಿವರೆಗೆ ನಾನು ಸ್ವಲ್ಪ ಟೇಬಲ್ನ ಹಿಡಿದು ಸೆಟಲ್ ಮಾಡಿ ಬರ್ತೇನೆ. ಆಲ್ರೈಟ್ ಅಂತಮ್ಮ. ಸೊ ಇವರ ಸ್ಪೆಷಲ್ ಮಟನ್ ಬಿರಿಯಾನಿ ಒಟ್ಟಿಗೆ ಚಿಕನ್ ಬಿರಿಯಾನಿ, ಎಸ್ಪೆಷಲಿ ಬಂದು ಮಟನ್ ಬಿರಿಯಾನಿ ಬಹಳ ಸ್ಪೆಷಲು. ಸೊ ಸುಮಾರು ಒಂದು 2 ರಿಂದ 3 ತಿಂಗಳು ಆಯಿತು ನಾವು ಇಲ್ಲಿ ಶೂಟ್ ಮಾಡಿ. ಹಿಂಗೆ ಜನರಲ್ ಆಗಿ ಬಂದೆ, ಶೂಟ್ ಮಾಡಿದೆ. ಸೊ ನಿಮಗೆ ತೋರಿಸ್ಕೊಟ್ಟೆ, ಸಾಕಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು. ಒಟ್ಟಿಗೆ ಅವರ ಬಿರಿಯಾನಿ ಸಹ ಸಾಕಾಗಿತ್ತು ಆ ಟೈಮಲ್ಲಿ. ಆ್ಯಂಡ್ ಈಗ ನಿಮಗೆ ಗೊತ್ತಿರುತ್ತೆ, ಸೊ ಗ್ಯಾಸ್ ಪ್ರಾಬ್ಲಮ್ ಇವೆಲ್ಲ ನಡೀತಿದೆ. ಹೋಪ್ ಬೇಗ ಅದೊಂದು ಕ್ಲಿಯರ್ ಆಗುತ್ತೆ. ಸೊ ಎಲ್ರಿಗೂ, ಎಲ್ಲ ರೆಸ್ಟೋರೆಂಟ್ ಅವ್ರಿಗೂ ಎಲ್ರಿಗೂ ಸಹ ಒಂದು ಸಿಲಿಂಡರ್ ಗ್ಯಾಸ್ ಅನ್ನೋದು ಸಿಗುತ್ತೆ. ಸೊ ಹೋಪಲ್ಲಿರೋಣ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಈಗ ಬಂದು ಇವರು ವುಡ್ ಫೈರಲ್ಲಿ ಶುರು ಮಾಡೋರಪ್ಪ. ಓಕೆನಾ. ಸೊ ಕಂಪ್ಲೀಟಾಗಿ ಅಲ್ಲಿ ದಮ್ ಪ್ರಾಸೆಸ್ ನಡೀತಿತ್ತು, ಅದು ಶೂಟ್ ಮಾಡಿದೆ. ಆ ಬಿರಿಯಾನಿ ದಮ್ ಹೊಡೆಯೋ ಟೈಮಲ್ಲಿ ಒಂದು ಘಮ ಬಂತು ನೋಡಿ, ಮಟನ್ ಬಿರಿಯಾನಿದು ಸಾಕಾಗಿತ್ತು. ಫಸ್ಟ್ಲಿ ಏನೇನು ತಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಒಂದು ಮಟನ್ ಬಿರಿಯಾನಿ ಅಂದರೆ ಒಂದು ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ. ಅದರೊಟ್ಟಿಗೆ ಸೊ ಸೈಡ್ಸ್ ಕೊಡ್ತಾರೆ. ಸೊ ರೈತ ಶೇರ್ವಾನ ಕೊಡ್ತಾರೆ. ಮುದ್ದೆ ಒಂದು ಸಿಂಗಲ್ ಆಗಿ ತೊಗೊಂಡಿದ್ದೀನಿ. ಯಾಕಂತಂದರೆ ಒಂದು 3 ಸೈಡ್ಸ್ ತೊಗೊಂಡಿದ್ದೀನಲ್ಲ. ಸೊ ಇದು ಬಂದು ಇಲ್ಲಿ ಫಾಸ್ಟ್ ಸೆಲ್ಲಿಂಗು. ಪರೋಟ ಐತೆ, ಬೋಟಿ ಐತೆ, ಆಮೇಲೆ ಚಿಕನ್ ಫ್ರೈ, ಮಟನ್ ಫ್ರೈ, ಕಾಲ್ಸು. ಇದಿಷ್ಟು ಬಂದು ಇವ್ರ ಹತ್ರ ಟಾಪ್ ಸೆಲ್ಲಿಂಗು. ಅಟ್ ದಿ ಸೇಮ್ ಟೈಮ್ ಜನ ಜಾಸ್ತಿ ಇಷ್ಟಪಟ್ಟು ತಿನ್ನೋ ಒಂದು ಡಿಶಸ್ಗಳು. ಅದನ್ನು ಬಿಟ್ಟು ಮೆನ್ಯೂಲಿ ಹಲವಾರು ಐಟಮ್ಸ್ ಇದೆ. ಕೀಮಾ ಗೊಜ್ಜು ಇರಲಿ, ಫಿಶ್ ಫ್ರೈ ಇರಲಿ, ಚಿಕನ್ ಕಬಾಬ್ ಇರಲಿ, ಸೊ ಅವೆಲ್ಲ ಬಂದು ನಿಮಗೆ ಸಿಗ್ಬಿಡುತ್ತೆ. ಬಂದರೆ ಟ್ರೈ ಮಾಡಿ. ಐ ಆಮ್ ಜಸ್ಟ್ ರೋಲಿಂಗ್. ಸೊ ಫಸ್ಟು ಮಟನ್ ಬಿರಿಯಾನಿ ಅನ್ನೋದು ಹೋಗೋಣ. ಪೀಸ್ ನೋಡ್ತಿರ್ತೀರಾ, ಸಖತ್ತಾಗಿ ಬಂದೈತೆ ಮಾತ್ರ. ನಾಟ್ ಓವರ್ಲಿ ಹಾರ್ಡಲ್ಲ, ಲೈಟಾಗಿ ಹಾಡಿರೋ ಥರ ಅನಿಸ್ತಿದೆ. ಬಟ್ ಆ ಮಟನ್ ಹಂಗಿರ್ಬೇಕು, ಹಂಗಿದ್ರೆ ತಾನೇ ಅದು ಮಟನ್ ಅಂತ ಕರೆಯೋಕ್ಕಾಗುತ್ತೆ. ಸೊ ಪ್ಲೇನಾಗೆ ಫಸ್ಟು ಭಾರಿ ಬಿಸಿ ಆಗೈತೆ. ರೈಸ್ ಮಾತ್ರ ಟ್ರೈ ಮಾಡೋದ. ಓಹೋ ವಾವ್. ಪ್ಲೇನಾಗಿ ಕುಷ್ಕ. ಸೊ ಪ್ಲೇನಾಗಿ ಬರೀ ರೈಸ್ ತಿಂತಿದ್ದೀನಿ. ಪ್ಲೇನ್ ರೈಸೇ ಈ ಲೆವೆಲ್ ಆಗಿದೆ. ಪೀಸ್ ಒಟ್ಟಿಗೆ ಹೆಂಗಿರಬೇಕು, ಯಪ್ಪಪ್ಪ. ಕಂಪ್ಲೀಟಾಗಿ ಮಸಾಲೆ ಇಳ್ದೈತೆ. ಆ ಉಡ್ಪೇರಲ್ಲಿ ಮಾಡ್ತಿರೋ ಅದರ ಸಪ್ರೇಟ್ ಟೇಸ್ಟೇ ನಿಮಗೆ ಗೊತ್ತಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಆ ಮಟನ್ ಪೀಸ್ ಒಟ್ಟಿಗೆ ರೈಸ್ನ ಪ್ಯಾಕ್ ಮಾಡಿ ಒಂದು ಬೈಟ್ ಹೋಗೋಣ. ಅದ್ಭುತ. ಕ್ಯಾ ಬಾತ್ ಹೈ. ಸೊ ರೈತ ಸ್ವಲ್ಪ ಹಾಕೊಂಡು ಹಾಗೆ ಒಂದು ಬೈಟ್ ಹೋಗಿ ನೋಡೋದು. ರೈತ ಭಾಳ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಮೆನ್ಷನ್ ಮಾಡಬೇಕು, ಈ ಗ್ಯಾಸು ಇವೆಲ್ಲ ನಡೀತಿದೆ, ಅದರೊಟ್ಟಿಗೆ ನಿಮಗೆ ಗೊತ್ತಿರುತ್ತೆ ಈಗ ಕರೆಂಟ್ ಈ ಗ್ಯಾಸ್ ಪ್ರಾಬ್ಲಮ್ ಎಲ್ಲ ನಡೀತಿದೆ. ಬಟ್ ಆದ್ರೂ ಸಹ
ಇವರು ಆ ಮಟನ್ ಬಿರಿಯಾನಿ ಇರಲಿ ಯಾವುದೇ ಐಟಮು ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ, ಓಕೆನಾ. ಸೊ ಮಟನ್ ಬಿರಿಯಾನಿ 200 ರೂಪಾಯಿ, ಚಿಕನ್ ಬಿರಿಯಾನಿ 120 ರೂಪಾಯಿ. ಸೊ ಅದೇ ರೇಟ್ ಸ್ಟಾರ್ಟಿಂಗಲ್ಲಿ ನಾನು ಒಂದು 2 to 3 ಮಂತ್ಸ್ ಬ್ಯಾಕ್ ಬಂದಿದ್ದನಲ್ಲ, ಅವಾಗ ಏನು ಕೊಡ್ತಿದ್ರು ಅದೇ ಪ್ರೈಸ್ ಸಹ ಇವಾಗಲೂ ಮೇಂಟೈನ್ ಮಾಡ್ಕೊಂಡು ರನ್ ಮಾಡ್ಕೊಂಡು ಬರ್ತಿದ್ದಾರೆ. ಅದು ಭಾಳ ಇಷ್ಟ ಆಯಿತು. ಒಂದೊಂದು ಕಡೆ ಬಂದು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಅದು ಇನ್ಕ್ರೀಸ್ ಮಾಡಬೇಕು. ಬಿಕಾಸ್ ಈಗ ಸಿಗ್ತಿರೋ ಒಂದು ಗ್ಯಾಸ್ ಪ್ರೈಸ್ಗೂ ಮತ್ತು ಇವೆಲ್ಲ ಬೇಗ ಆಗುತ್ತಲ್ಲ. ಬಟ್ ಇವರು ವುಡ್ ಫೈರಲ್ಲಿ ಮಾಡ್ತವ್ರೆ, ಆದರೂ ಸಹ ಪ್ರೈಸ್ ಬಂದು ಅದನ್ನೇ ಮೇಂಟೈನ್ ಮಾಡ್ತವ್ರೆ. ಅದೊಂದು ಮೆನ್ಷನ್ ಮಾಡಬೇಕಂತಿತ್ತು. ಮಟನ್ ಪೀಸು ಒಂದೊಂದು ಸಾಗೋದಾಗೈತೆ, ಒಂದೊಂದು ಒಳ್ಳೆ ಮಟನ್ ಕೇಕ್. ನೆಕ್ಸ್ಟ್ ಬಂದು ಹಾಗೆ ಒಳ್ಳೆ ಒಂದು 3 ರಿಂದ 4 ಪೀಸ್ ಚಿಕನ್ ಪೀಸ್ ಸಿಕ್ಕಿ, ಅದು ಬಡ ಬಡ ಪೀಸ್ ಇಕ್ಕವ್ರೆ. ಒಟ್ಟಿಗೆ ಆ ಕಲರ್ ನೋಡಿ, ಇದು ಚಿಕನ್ ಬಿರಿಯಾನಿ ಆ್ಯಂಡ್ ಇದು ಮಟನ್ ಬಿರಿಯಾನಿ. ಸೊ ಕಲರ್ ಡಿಫ್ರೆನ್ಷನ್ ನಿಮಗೆ ಗೊತ್ತಾಗುತ್ತೆ ಈಸಿಯಾಗೆ. ಸೊ ಇದರಲ್ಲೂ ಸಹ ಪ್ಲೇನಾಗೆ ಬರ್ರಿ ರೈಸನ್ನು ಟ್ರೈ ಮಾಡೋಣ. ಸಖತ್ ಬಿಸಿ ಬಿಸಿ ಆಗೈತೆ. ಚಿಕನ್ ಬಿರಿಯಾನಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ಲೇವರಲ್ಲಿ ಸಿಗುತ್ತೆ. ಸೊ ನೀವು ಸ್ಪೆಷಲಿ ಇಲ್ಲಿ ಬಂದರೆ ಒಂದು ಬಜೆಟಲ್ಲಿ ನೋಡ್ತಿದ್ರೆ ಮಟನ್ ಬಿರಿಯಾನಿ ಸಹ 200 ರೂಪಾಯಿನೇ, ಚಿಕನ್ ಬಿರಿಯಾನಿ 120 ರೂಪಾಯಿ. ಆ್ಯಂಡ್ ನೀವು ನನಗೆ ಬಿರಿಯಾನಿ ಅಂತ ಬಂದರೆ ಆ ಮಟನ್ ಬಿರಿಯಾನಿ ಅದರ ಫ್ಲೇವರು, ಅದರ ಘಮ ಇದೆಯಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಬಂದರೆ ಖಂಡಿತವಾಗ್ಲೂ ಮಟನ್ ಬಿರಿಯಾನಿ ಟ್ರೈ ಮಾಡಿ, ಮಸ್ಟ್ ಟು ಟ್ರೈ. ಸೊ ಚಿಕನ್ ಬಿರಿಯಾನಿ ಲವರ್ಸ್ ಆಗಿದ್ರೆ ಯು ಕ್ಯಾನ್ ಫಾರ್ ಶ್ಯೂರ್ ಯು ಕ್ಯಾನ್ ಟ್ರೈ. ಯಾಕಂದರೆ ವುಡ್ ಫೈರಲ್ಲಿ ಮಾಡ್ತಿರೋದ್ರಿಂದ ಎರಡು ಬಿರಿಯಾನಿನ ಘಮನೇ ಡಿಫ್ರೆಂಟಾಗಿ ಬರುತ್ತೆ. ಸೊ ಆ ಜೀರಾ ಸಾಂಬಾರ್ ರೈಸ್ ಒಟ್ಟಿಗೆ ಪರ್ಫೆಕ್ಟ್ಲಿ ಪ್ಯಾಕ್ಡು. ಸೊ ಚಿಕನ್ ಪೀಸ್ನ ಸ್ವಲ್ಪ ತಗೊಂಡು ರೈಸ್ ಇಕ್ಕಿ, ಹಾಗೇ ರೈತ ಸ್ವಲ್ಪ ಹಾಕ್ಕೊಂಡು ಒಂದು ಬಡ ಬೈಟ್ ಹೋಗೋಣ. ಸೂಪರ್. 120 ರೂಪಾಯಿ ಕೊಟ್ಟು ಬಿರಿಯಾನಿ ತಿನ್ನೋ ಟೈಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ನೋಡಿ. ಫೈನಲ್ ಆಗಿ ಸ್ಟಾರ್ಟಿಂಗಿಂದ ಪ್ರೊಸೆಸ್ ನೋಡ್ತಾ ಬಂದೆ. ಆ 2 ಬಿರಿಯಾನಿ ಮಾಡ್ತಿರೋದು, ಆ ದಮ್ ಯಾವಾಗ ಹೊಡಿತಾರೋ, ದಮ್ಮಲ್ಲ ದಮ್, ಓಕೆನಾ, ಬಿರಿಯಾನಿ ದಮ್ಮು. ಅದಾದ್ಮೇಲೆ ಫೈನಲ್ ಆಗಿ ಆ ದಮ್ ಎಲ್ಲ ಬ್ರೋಕ್ ಮಾಡೋ ಟೈಮಲ್ಲಿ ಒಂದು ಲೈಟಾಗಿ ಆ ಸ್ಮೋಕಿ ಫ್ಲೇವರ್ ಬರುತ್ತೆ ಆ ಬಿರಿಯಾನಿಯಿಂದ. ಅದು ಅದ್ಭುತ. ಫೈನಲ್ ಆಗಿ ತಿಂತಿದ್ದೀನಿ, ಅದು ಇನ್ನೂ ಭಾಳ ಅದ್ಭುತ. ಇದು ಸೂಪರು ನೋಡಿ. ಸೂಪ್ ತಂದಿಕ್ಕವ್ರೆ. ನಾನು ಬಿರಿಯಾನಿ ಇತ್ತಂತ ಬಿರಿಯಾನಿಯಿಂದ ಇಳಿದ್ಬಿಟ್ಟಿದ್ದೀನಿ, ಸೂಪಿಂದ ಹೋಗ್ಬೇಕು. ಸೊ ವಿ ಹ್ಯಾವ್ ಮಟನ್ ಕಾಲ್ ಸೂಪ್ ಇದೆ. ಪ್ಲೇನಾಗೆ ಒಂದು ಸಿಪ್ ಕುಡಿಯೋಣ, ಹೇಗಿದೆ ಅಂತ ನೋಡೋಣ, ಆಮೇಲೆ ಕಾಲ್ಗೆ ಹೋಗೋಣ. ವಾ, ನೆಗಡಿ ಗಿಗಡಿ ಇದ್ದರೆ ಹೊಂಟೋಗ್ಬಿಡ್ಬೇಕು. ನಿಂಬೆಹಣ್ಣು ಕೊಟ್ಟಿರ್ತಾರೆ ಪಕ್ಕದಲ್ಲಿ, ನಿಂಬೆಹಣ್ಣು ಇಟ್ಕೊಂಡು ಆರಾಮಾಗಿ ಇಳಿಯಿರಿ, ಸಾಕಾಗಿರುತ್ತೆ. ಇಲ್ಲಿ ಬಂದು ನೋಡಿದೆ, ಒಬ್ಬೊಬ್ಬರು ಕಸ್ಟಮರ್ಸ್ ಬಂದು ಬರೀ ಸೂಪ್ಗೋಸ್ಕರ ಬರ್ತಾರೆ. ಬಂದು ಪ್ಲೇನ್ ಸೂಪ್ನ ಟ್ರೈ ಮಾಡಾಯಿತು, ಈಗ ಕಾಲನ್ನ ಟ್ರೈ ಮಾಡೋಣ. ಸಾಕತ್ತು ಬಿಸಿ ಬಿಸಿ ಬಿಟ್ಟರೆ ಹಂಗೆ ಮುರಿದೋಗ್ಬಿಡುತ್ತೆ ಅನ್ಸುತ್ತಲ್ಲಪ್ಪ. ಇದು ನೋಡಿ ಸಾಕಾಗಿದೆ ಮಾತ್ರ. ಕಾಲು ಸಾಪ್ರೇಟಾಗಿ ಬಂದುಬಿಡುತ್ತೆ ಬಿಟ್ಟರೆ. ಸೊ ಅವೆಲ್ಲ ತಿನ್ನಬೇಕಂದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು, ಅಟ್ ದ ಸೇಮ್ ಟೈಮ್ ಸ್ವಲ್ಪ ಜಾಸ್ತಿ ಬೇಕು, ಹಂಗಿದ್ರೆ ಮಾತ್ರನೇ ಸಾಧ್ಯ. ಕಾಲನ್ನ ಸೈಡ್ಗೆ ಇಟ್ಕೊಂಡು ಅದೊಂದು ಇಷ್ಟ ಆಯಿತು. ಎಲ್ಲ ಕಡೆ ಪರೋಟ ಬಂದು ಆಲ್ಮೋಸ್ಟ್ ನಿಮಗೆ ಸಿಗೋವಂಥದ್ದು ರೆಡಿಮೇಡು ಆ ಥರ ಕೊಡ್ತಾರೆ. ಬಟ್ ಇವ್ರು ಬಂದು ಪರೋಟ ಅನ್ನೋದು ಇಲ್ಲೇ ಮಾಡಿ ಸರ್ವ್ ಮಾಡ್ತಾರೆ. ಸೊ ಪರೋಟ ಒಟ್ಟಿಗೆ ಈ ಒಂದು ಬೋಟಿ ಫ್ರೈ, ಬೋಟಿ ಚೆನ್ನಾಗಿ ಬೆಂದಿದೆ. ಅದರೊಟ್ಟಿಗೆ ಮುದ್ದೆನೋ ಅಥವಾ ಪರೋಟನೋ ಚಪಾತಿನೋ ಈ ಥರ ಹೋದರೆ ಅದ್ಭುತವಾಗಿರುತ್ತೆ. ನೆಕ್ಸ್ಟು ಹಾಗೆ ಪಕ್ಕದಲ್ಲಿ ಹ್ಯಾವ್ ಚಿಕನ್ ಫ್ರೈ ಇದೆ. ಚಿಕನ್ ಫ್ರೈ ಒಟ್ಟಿಗೆ ಮುದ್ದೆ ಕೇಳೋಣ. ಮುದ್ದೆ ಚಿಕನ್ ಫ್ರೈ ಒಳ್ಳೆ ಕಾಂಬಿನೇಷನ್ ಅಲ್ಲ. ಆ ಪ್ಲೇನ್ ಗ್ರೇವಿ ಮಾತ್ರ ಬೆವರು ಇಳಿತಿದೆ. ಬಿಸಿಲು ಮಾತ್ರ ಸಾಕಾಗೈತೆ ಈ ಸತಿ ನಮ್ಮೂರಲ್ಲಿ. ಬೇಗ ಒಂದು ಲೆವೆಲಿಗೆ ಬಂದರೆ ಸಾಕಪ್ಪ. ನೋಡಿ ಸೂಪ್ ಐತೆ, ಅದು ಬಿಸಿ ಆಗೈತೆ. ಈ ಥರ ಏನಾರ ತಣ್ಣಗೆ ಕುಡಿದ್ರೆ ಮಾತ್ರ. ಬಟ್ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಯಾವಾಗಾರ ಒಮ್ಮೆ ಕುಡಿಯೋದು ಬೇರೆ, ಡೈಲಿ ಕುಡಿಯೋರು ಇದ್ದೀರಾ ನೋಡಿ ಸ್ವಲ್ಪ. ನೆಕ್ಸ್ಟ್ ಬಂದು ಹಾಗೆ ಇವರ ಚಿಕನ್ ಫ್ರೈ ನೋಡಿ, ಪೀಸ್ ಎಗರ್ಬಿಡ್ತಲ್ಲಪ್ಪ. ನೀನು ಬೇರೆ ಮಾಡೋದಲ್ಲಿ ಹೋಗಿ ಕೂತ್ಕೊಬಿಡೋನೆ. ಸೊ ಚಿಕನ್ ಪೀಸ್ ಮಾತ್ರ ಈ ಚಿಕನ್ ಫ್ರೈಯಲ್ಲಿ ಸಾಕದಾಗಿ ಬಂದೈತೆ. ಸೊ ಮುದ್ದೆ ಸ್ವಲ್ಪ ತಗೊಂಡು ನೋಡಿ, ಈ ಕಡೆ ಗ್ರೇವಿ ಐತೆ, ಗ್ರೇವಿ ಮತ್ತು ಎಣ್ಣೆ ಎಲ್ಲ ತೇಲ್ತೈತಂಗೆ. ಸೊ ಅದರೊಟ್ಟಿಗೆ ಅದನ್ನು ತಗೊಂಡು ಸೂಪರ್. ಸೊ ಮುದ್ದೆ ಸಪ್ರೇಟಾಗಿ ಗ್ರೇವಿ ಸಿಗುತ್ತೆ. ಬೇಕಂದರೆ ನೀವು ಕೇಳ್ತೀನಿ, ಸಪ್ರೇಟಾಗಿ ಪ್ಲೇನ್ ಗ್ರೇವಿ, ಮಟನ್ ಇರಲಿ ಚಿಕನ್ ಇರಲಿ ಮಟನ್ ಇರಲಿ ಸಿಗುತ್ತೆ. ಬಟ್ ಈಗ ಸೈಡ್ಸ್ ತೊಗೊಂಡಾಗ ಪರೋಟ ಮತ್ತು ಮುದ್ದೆ ಎರಡು ಕಾಂಬಿನೇಷನ್ ತೊಗೊಳ್ಳಿ. ಆ ಟೈಮ್ ನಿಮಗೆ ಈ ಕಡೆ ಸೈಡ್ಸ್ ತಿನ್ನಂಗೂ ಆಗುತ್ತೆ, ಸಪ್ರೇಟಾಗಿ ಗ್ರೇವಿ ಒಟ್ಟಿಗೆ ಮುದ್ದೆ ಓದಂಗೂ ಆಗುತ್ತೆ. ಪರ್ಫೆಕ್ಟ್ ಕಾಂಬಿನೇಷನ್. ಸೊ ಮುದ್ದೆ ಇಸ್ ಮಸ್ಟ್ ಟ್ರೈ ಇಯರ್. ಬಟ್ ನನಗೆ ಪರೋಟ ವಿತ್ತು ಈ ಥರ ಚಿಕನ್ ಫ್ರೈ ಕೊಟ್ಟರೆ ಸಾಕಾಗಿ ಇಳಿಯುತ್ತೆ.
ಯಥೇಚ್ಛವಾಗಿ ಆ ಗರಂ ಮಸಾಲಿನ ಘಮ ಬರ್ತೈತೆ ಮತ್ತು ಇನ್ಕ್ಲೂಡೆಡ್ ಸ್ಪೈಸಸ್ ಅವೆಲ್ಲ ಸೇರಿನೇ. ಬಟ್ ಎಲ್ಲನೂ ಬಿಸಿ ಬಿಸಿ ಇದ್ದಾಗ ಟ್ರೈ ಮಾಡಿ. ನಾನು ಆಲ್ಮೋಸ್ಟ್ ಅದೆಲ್ಲ ಲೈಟಾಗಿ ತಣ್ಣಗಾಯಿತು. ಸೊ ಶೂಟ್ಗೋಸ್ಕರ ನಾವು ಫೋಟೋ ತಮ್ಮನೇಲು ಅವೆಲ್ಲ ಹಿಡಿತೀವಲ್ಲ, ಬಟ್ ನೀವು ಬಂದಾಗ ಎಲ್ಲ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ತೃಪ್ತಿಯಾಗಿ ಸುತ್ತಮುತ್ತ ಹುಲಿಮೋ ಕಡೆ ಇದ್ದರೆ ಆರಾಮಾಗಿ ಬಾರಿಸ್ಕೊಂಡು ಹೋಗಿ. ನೆಕ್ಸ್ಟ್ ಬಂದು ಇವರ ಮಟನ್ ಫ್ರೈ ಟ್ರೈ ಮಾಡೋಣ. ಒಳ್ಳೆ ಬಡ ಚಂಕ್ಸು. ಸೊ ಪ್ಲೇನಾಗಿ ಬರೀ ಈ ಪೀಸ್ ಮಾತ್ರ ಟ್ರೈ ಮಾಡೋಣ. ಜಸ್ಟ್ ರೂಲಿಂಗ್ ಈ ಪೀಸ್ ಹೇಗಿರುತ್ತೋ ಅಂತ. ನೋಡಿ, ನಂತರ ಕಾಂಬಿನೇಷನ್ ಟ್ರೈ ಮಾಡಿ. ಪರೋಟ ಒಂದು ಚಿಕ್ಕ ಪೀಸ್ ತೊಗೊಳ್ಳಿ, ಆ ಮಟನಿಂದ ಒಂದು ಚಿಕ್ಕ ಪೀಸ್ನ ಬ್ರೋಕ್ ಮಾಡ್ಕೊಳ್ಳಿ, ಸರಿನಾ? ಅದ್ರ ಮೇಲೆ ಇಕ್ಕಿ ಏನಾದರೂ ಲೈಟಾಗಿ ನೆಂಚ್ಕೊಂಡು ಇಳಿದ್ರೆ ಮಾತ್ರ ಸಾಕದಾಗಿರುತ್ತೆ. ಸೂಪರ್. ಆ್ಯಕ್ಚುಲಾಗಿ ಬರೀ ಒಂದು ಬಿರಿಯಾನಿ ಅಥವಾ ಪರೋಟ ಒಂದು ಯಾವ್ದಾರ 3ರಿಂದ ನಾನು ತೊಗೊಂಡಿನಲ್ಲ, ಸೊ ಬೋಟಿನೋ ಚಿಕನೋ ಮಟನೋ ಯಾವ್ದಾರ ಒಂದು ಸೈಡ್ಸ್ ತೊಗೊಳ್ಳಿ, ಆರಾಮಾಗಿ ಒಂದು 200 ರೂಪಾಯಿ ಒಳಗೆ 200 ರೂಪಾಯಿ ಒಳಗೆ ಬಾರಿಸ್ಕೊಂಡು ಹೋಗ್ಬೋದು. ಮಧ್ಯಾಹ್ನ ಹೊತ್ತು ನೀವು ಬಂದರೆ ಮಾತ್ರ ನಾಟಿ ಭೋಜನ ಮಸ್ಟ್ ಟು ಟ್ರೈ ಸ್ಪಾಟು. ದಿಸ್ ವಾಟ್ ಇವ್ರ ಹತ್ರ ಸಿಗೋ ಒಂದು ಟಾಪ್ ಸೆಲ್ಲಿಂಗ್, ಒಂದು ಫಾಸ್ಟ್ ಮೂವಿಂಗ್ ಕಸ್ಟಮರ್ ಲವ್ಡ್ ಡಿಶಸ್ ಅಂತ ಕರಿಬೋದು. ಫ್ಯಾನ್ ಟ್ರೈ ನಿಮಗೆ ಇನ್ನೂ ಬೇರೆ ಡಿಶಸ್ ಸಿಗುತ್ತೆ. ಬೇಕಂದರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅದನ್ನು ಟ್ರೈ ಮಾಡ್ತೇನೆ. ಈಗ ನೀವು ನಾನು ಟ್ರೈ ಮಾಡಿರೋದನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಇಷ್ಟು ತಿನ್ನೋಕ್ಕಾಗಲ್ಲ, ಆದಷ್ಟು ತಿಂದು ಸ್ವಲ್ಪ ಆಮೇಲೆ ನಾಕೌಟ್ ಮಾಡಿ ಪಾರ್ಸಲ್ ಮಾಡಿ ಔಟ್ರೋಲ್ ಸಿಗೋಣ. ಬ್ರೋ ಊಟ ಹೇಗಿತ್ತು? ಓಕೆ ಬ್ರೋ, ಚೆನ್ನಾಗಿದೆ ಊಟ, ತಿನ್ಬೋದು, ಚೆನ್ನಾಗಿದೆ. ಏನು ಟ್ರೈ ಮಾಡಿದ್ರಿ? ನಾನು ಒಂದು ಮುದ್ದೆ ಆಮೇಲೆ ಹಾಫ್ ರೈಸ್ ತೊಗೊಂಡೆ, ವೈಟ್ ರೈಸು. ಚೆನ್ನಾಗಿದೆ ಮಾಡ್ಬೋದು. ಫೈನಲಿ ಬಂದು ಆ ಮಟನ್ ಬಿರಿಯಾನಿ, ಸೌದೆ ಒಳ್ಳೆ ವುಡ್ ಫೈರ್ ಮಟನ್ ಬಿರಿಯಾನಿನ ಟ್ರೈ ಮಾಡಿದೆ. ಭಾಳ ಸಂತೋಷವಾಯಿತು, ಅಟ್ ದಿ ಸೇಮ್ ಟೈಮ್ ಭಾಳ ಇಷ್ಟ ಆಯಿತು ಆ ಬಿರಿಯಾನಿ. ಓಕೆನಾ? ಸೊ ಒಂದು ವುಡ್ ಫೈರ್ ಬಿರಿಯಾನಿ ಆಲ್ಮೋಸ್ಟ್ ಎಲ್ಲ ಕಡೆ ಬಂದು ಈಗ ಕರೆಂಟ್ಲಿ ವುಡ್ ಫೈರಿಗೆ ಚೇಂಜ್ ಆಗಿಬಿಟ್ರು. ಅದೊಂದು ರೀತಿ ಒಂದು ಕಡೆ ಡಿಸ್ಅಡ್ವಾಂಟೇಜ್ ಇದ್ದರೂ ಸಹ ರೆಸ್ಟೋರೆಂಟ್ ಅವರಿಗೆ, ಇನ್ನೊಂದು ಕಡೆ ಬಂದು ಜನರಿಗೆ ಒಂದು ಒಳ್ಳೆ ಊಟವನ್ನು ಸರ್ವ್ ಮಾಡ್ತಿದ್ದಾರೆ. ಬಿಕಾಸ್ ವುಡ್ ಫೈರಲ್ಲಿ ಸಿಗೋ ಒಂದು ಟೇಸ್ಟ್ ಬಂದು ಗ್ಯಾಸ್ ಸಿಲಿಂಡ್ರಲ್ಲಿ ಸಿಗೋಲ್ಲ ನಿಮಗೆ. ಸೊ ಕಂಪೇರೇಟ್ಲಿ ಅದು ಸ್ವಲ್ಪ ಒಂದು ರೀತಿ ಒಂದು ಕಡೆ ಅಡ್ವಾಂಟೇಜ್ ಇರುತ್ತೆ, ಒಂದು ಕಡೆ ಡಿಸ್ಅಡ್ವಾಂಟೇಜು ಇರುತ್ತೆ. ಇವ್ರ ಹತ್ರ ಸಿಗೋ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಭಾಳ ಇಷ್ಟ ಆಯಿತು. ಸೊ ಬಂದರೆ ಖಂಡಿತವಾಗ್ಲೂ ಮಟನ್ ಬಿರಿಯಾನಿ ಲವರ್ಸ್ ಆಗಿದ್ದರೆ ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಚಿಕನ್ ಬಿರಿಯಾನಿ ಆಗಿದ್ರು ಸಹ ಇಷ್ಟಪಡ್ತೀರಾ. ಬಟ್ ನನಗೆ ಮಟನ್ ಬಿರಿಯಾನಿ ಓಕೆನಾ. ಆ್ಯಂಡ್ ಅದರೊಟ್ಟಿಗೆ ಬೋಟಿ ಇತ್ತು, ಚಿಕನ್ ಫ್ರೈ ಇತ್ತು, ಮಟನ್ ಫ್ರೈ ಇತ್ತು. ಬಟ್ ನಾನು ಇಲ್ಲಿ ನಿಮಗೆ ರೆಕಮೆಂಡ್ ಮಾಡೋದು ಬಂದು ಮಟನ್ ಫ್ರೈ ಅಥವಾ ಚಿಕನ್ ಫ್ರೈ ಯಾವುದರ ತಗೊಳ್ಳಿ, ಸಾಕದಾಗಿರುತ್ತೆ. ಆ್ಯಂಡ್ ಅದನ್ನು ಬಿಟ್ಟರೆ ಅದು ಹ್ಯಾವ್ ಸೈಡ್ಸ್. ಸೊ ಬೇರೆ ಸೈಡ್ಸ್ ಎಲ್ಲ ಸಿಗುತ್ತೆ. ಕಾಲು ಸೂಪ್ ಇತ್ತು. ಸೊ ಕಾಲು ಸೂಪ್ ಸಹ ಬಿಸಿ ಬಿಸಿಯಾಗೆ ಸಾಕಾಗಿರುತ್ತೆ, ಕುಡೀರಿ ಓಕೆನಾ. ನೆಗಡಿಗೆ ಕಿಡಿದ್ರೆ ಪಾಟುಗೊಂಡೋಗ್ಬಿಡುತ್ತೆ. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಸೊ ಅಂಟಿಲ್ ದ್ಯಾನ್ ಬಾಯ್ ಫ್ರಮ್ ಶಾರುಖ್. ಬಟ್ ಸುತ್ತಮುತ್ತ ಈ ಹುಳಿಮಾವು ಕಡೆ ಎಕ್ಸಾಕ್ಟ್ಲಿ ಆರ್ಗಿದೆಯಲ್ಲ, ಸೆಂಟ್ರಲ್ ಸರ್ಕಲ್ಲು, ಆ ಮೆಟ್ರೋ ಸ್ಟೇಷನ್ ಜಂಕ್ಷನ್ ಇದೆಯಲ್ಲ, ಎಕ್ಸಾಕ್ಟ್ಲಿ ಅಲ್ಲಿಂದ ಒಂದು ಎಕ್ಸಾಕ್ಟ್ಲಿ ಆ ಜಂಕ್ಷನಿಂದ ಒಂದು 20 ಅಥವಾ 30 ಮೀಟರ್ ಇರುತ್ತೆ ಅಷ್ಟೇ ಗುರುವೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಅಂಟಿಲ್ ದ್ಯಾನ್ ಬಾಯ್ ಫ್ರಮ್ ಶಾರುಖ್.